ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೋಡಿ, ಕಾಂತಾರ ಶೂಟಿಂಗ್ ಸೆಟ್ಟಲ್ಲಿ ಅವಘಡ ಏನಾಗಿತ್ತು ಅನ್ನೋದು ಲಾಸ್ಟ್ ವಿಡಿಯೋದಲ್ಲಿ ತಿಳಿಸಿದೆ. ಸದ್ಯಕ್ಕೆ ಈಗ ನೋಡಿ, ಕಾಂತಾರದಲ್ಲಿ ಈಗ ಸಿನಿಮಾ ಒಂದು ಚಲನಚಿತ್ರ ಈ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿತ್ತು ಮತ್ತು ಎಷ್ಟು ಕೋಟಿಯನ್ನು ವಿಶ್ವದಾದ್ಯಂತ ಎಷ್ಟು ಕೋಟಿಯನ್ನು ಮಾಡಿತ್ತು ಈ ಬಾಕ್ಸ್ ಆಫೀಸ್ ಸುಲ್ತಾನ್ರು ಅಂತ ಏನು ಕರಿತೀವಿ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ. ಅದಕ್ಕಿಂತ ರಿಷಬ್ ಶೆಟ್ಟಿ ಅವರು ಒಂದು ಇಷ್ಟನ್ನೇ ಕ್ರಿಯೇಟ್ ಮಾಡಿಬಿಟ್ರು. ಈ ದೇವರು ಅನ್ನೋ ಒಂದು ವೇಷ ಧರಿಸಿ ನೋಡಿ ಮುಂದೆ ಏನಾಗುತ್ತೆ ಅನ್ನೋದು ಹೇಳ್ತೀನಿ. ನೋಡಿ 370 ಕೋಟಿ ರೂಪಾಯಿಗಳಿಂದ ಹೆಚ್ಚು ಗಳಿಸಿತಂತೆ. ಆ ಥರ ಕೂಡ ವರದಿಗಳು ತಿಳಿಸಿವೆ ಅಂತ ಕೂಡ ಹೇಳ್ತಾ ಇದೆ. ನೋಡಿ, ಇಂಡಿಯಾ ಟಿವಿ ನ್ಯೂಸ್ ಪ್ರಕಾರ ಹೇಳೋದಾದರೆ ಹಿಂದಿ ಡಬ್ ಕೂಡ 100 ಕೋಟಿ ರೂಪಾಯಿಗಳಿಂದ ನಿರೀಕ್ಷಿಸಿದೆ ಅಂತ. ಹಿಂದಿ ಡಬ್ ಸಿನಿಮಾದಲ್ಲೇ 100 ಕೋಟಿ ರೂಪಾಯಿ ಗಳಿಸಿತಂತೆ ಈ ಚಿತ್ರ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕೂಡ ಬಿಡುಗಡೆ ಆಗಿತ್ತು. ಅಭಿಮಾನಿಗಳು ಕೂಡ ಕಾತರರಾಗಿ ಕಾಯ್ತಾ ಇದ್ರಂತೆ ಈ ಸಿನಿಮಾಗೆ. ನೋಡಿ ಮುಂದೆ ಏನೇನೆಲ್ಲ ಆಗಿದೆ ಅಂತ. ಕಾಂತಾರ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಗಳಿಸಿದ ಗಳಿಕೆ ಬಗ್ಗೆ ನಿಮ್ಗೆ ಇನ್ನಷ್ಟು ತಿಳ್ಕೊಳ್ಬೇಕಂತಂದರೆ ನಾನು ಈಗ ಸ್ವಲ್ಪನೇ ಡೀಟೇಲಾಗಿ ಫುಲ್ ಹೇಳ್ತಾ ಹೋಗ್ತೀನಿ. ನೋಡಿ ವಿಶ್ವದಾದ್ಯಂತ 370 ಕೋಟಿ ಅಂತ ಹೇಳಿದೆ ಈಗಾಗಲೇ. ಹಿಂದಿ ಡಬ್ಬಿಂಗಲ್ಲೇ ಒಂದು 100 ಕೋಟಿ. ನಂತರ OTT ಅಮೆಜಾನ್ ಪ್ರೈಮ್ ಆ ಥರದಂಥ OTTಗಳು ನಿಮಗೆ ಗೊತ್ತಿರುತ್ತೆ. OTT ಅಂದರೆ ಅಮೆಜಾನ್ ಪ್ರೈಮ್ ಅಂತಲ್ಲ, ಯೂಟ್ಯೂಬ್ ಆಗ್ಬೋದು, ಈ ಥರ ಎಲ್ಲ ಥರದ್ದು OTTಗಳಲ್ಲಿ ನೆಟ್ಫ್ಲಿಕ್ಸ್ ಇನ್ನೂ ಏನೇನೇ ಇದೆ ನೋಡಿ. OTT ಅಂತ ಬಂದಾಗ ನೆಟ್ಫ್ಲಿಕ್ಸು ಇನ್ನೂ ಯಾವ್ಯಾವ ಥರದ OTTಗಳೆಲ್ಲ ಬರುತ್ತೆ. ಅದರದ್ದೆಲ್ಲ ತೊಗೊಂಡ್ರೆ 300-400 ಕೋಟಿಗಿಂತ ಹೆಚ್ಚು ದುಡ್ಡನ್ನು ಗಳಿಸಿತ್ತಂತೆ. ಅಂದರೆ ನೋಡಿ, KGF ಬಿಟ್ಟರೆ ಕಾಂತಾರನೇ ಚಾಪ್ಟರ್ 2 ಅಂದರೆ ಕಾಂತಾರ ಮೂವಿನೇ 2 ನೋಡಿ 50 ದಿನಗಳನ್ನು ಪೂರೈಸಿದೆ. ಅಂದರೆ ಈ ಚಿತ್ರದ ನಿರ್ಮಾಪಕರು ಸಂತೋಷವನ್ನು ವ್ಯಕ್ತಪಡಿಸಿದ್ರಂತೆ. ಪ್ರೇಕ್ಷಕರಿಗೆ ತಮ್ಮ ಬೆಂಬಲ ಪ್ರೀತಿಗಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಅಂತ ಕೂಡ ತುಂಬ ಹೊಗಳ್ತಿದ್ರಂತೆ. ಆದರೆ ಕಾಂತಾರ ಹಿಂದಿ ಬಾಕ್ಸ್ ಆಫೀಸ್ ಕಲೆಕ್ಷನಲ್ಲಿ ರಿಷಬ್ ಶೆಟ್ಟಿ ಅವರು ಏನು ಹೇಳ್ಕೊಂಡಿದ್ದಾರೆ ಅಂದರೆ ನೋಡಿ, ಕಾಂತಾರ ಚಿತ್ರದ ಹಿಂದಿ ಆವೃತ್ತಿಯು ಥ್ಯಾಂಕ್ ಗಾಡ್, ರಾಮ್ ಸೇತು ಮತ್ತು ಬ್ಲ್ಯಾಕ್ ಆಡಮ್ನಂತಹ ಹೊಸ ಬಿಡುಗಡೆಗಳ ಹೊರತಾಗಿಯೂ ಕೂಡ ಈ ಬಾಕ್ಸ್ ಆಫೀಸ್ನಲ್ಲಿ ತನ್ನ ಮ್ಯಾಜಿಕ್ ಓಟವನ್ನು ಕೂಡ ಮುಂದುವರಿಸಿತ್ತಂತೆ. ಆದರೆ ಈ ದೀಪಾವಳಿಯ ವಾರಾಂತ್ಯ ಇತ್ತಲ್ಲ, ದೀಪಾವಳಿ ಸಿನಿಮಾ ಸೀಸನ್ನು, ಆ ಟೈಮಲ್ಲಿ ಸಿನಿಮಾ ಪ್ರೇಕ್ಷಕರಿಗೆ ಹಾಸ್ಯ, ಫ್ಯಾಂಟಸಿ, ನಾಟಕ ಮತ್ತು ಥ್ಯಾಂಕ್ ಗಾಡ್ನಿಂದ ಕೂಡ ತುಂಬ ಸಾಹಸಮಯ ಆ್ಯಕ್ಷನ್ ಚಿತ್ರ ಕೂಡ ರಾಮ್ ಸೇತು ಮತ್ತು ಡ್ವೇನ್ ಜಾನ್ಸನ್ ಅಭಿನಯದ ಸೂಪರ್ ಹೀರೋ ಚಿತ್ರದ ದಿ ಬ್ಲ್ಯಾಕ್ ಆಡಮ್ವರೆಗೆ ಕೂಡ ಆಯ್ಕೆ ಮಾಡಲಾಗಿತ್ತು ಅಂತ ಕೂಡ ಹೇಳಲಾಗ್ತಿದೆ. ನೋಡಿ ಎಷ್ಟು ಸಾಕಷ್ಟು ಕೂಡ ಅವಕಾಶಗಳಿತ್ತಂತೆ ಆ ಟೈಮಲ್ಲಿ. ಆದಾಗ್ಯೂ ರಿಷಬ್ ಶೆಟ್ಟಿ ಮತ್ತು ಈ ಚಿತ್ರ ದೀಪಾವಳಿ ವಾರಾಂತ್ಯದಲ್ಲಿ ಒಳ್ಳೆ ಆಫರನ್ನು ಕೊಟ್ಟಿದ್ದು ಈ ಟೈಮಲ್ಲಿ. ನೋಡಿ ದೀಪಾವಳಿ ಟೈಮಲ್ಲಂತೂ ಒಳ್ಳೆ ಆಫರ್ ಕೊಟ್ಟಿತ್ತು. ಮತ್ತು ಅಲ್ಲಿನ ನಿರ್ದೇಶಕರು ಏನಿರ್ತಾರೆ, ಸಹ ನಿರ್ದೇಶಕರು ಎಲ್ಲರೂ ಕೂಡ ತುಂಬ ಒಳ್ಳೆ ಆಫರ್ ಕೊಟ್ಟಿತ್ತು. ಒಳ್ಳೆ ಭತ್ಯೆ ಸಂಬಳ ಕೂಡ ಕೊಟ್ಟಿರ್ತಾರೆ ಅವ್ರಿಗೆ, ಸುಮ್ಮನೆ ಅಂತಲ್ಲ. ನೋಡಿ ಈ ಸಿನಿಮಾ ಇಷ್ಟೊಂದು ಹಿಟ್ಟಾಗಿದೆ ಅಂದರೆ ಅವ್ರಿಗೊಂಥರ ಹಬ್ಬ ಅದು ಆ ಟೈಮಲ್ಲಿ. ಕೆಲವ್ರಿಗಂತೂ ಸಿನಿಮಾ ಶೂಟಿಂಗ್ನಲ್ಲಿ ಎಂತೆಂಥ ಟೈಮ್ ಆಗುತ್ತೆ ಅಂತ ನಿಮಗೆ ಗೊತ್ತು. ಸಿನಿಮಾ ಶೂಟಿಂಗ್ಗಳು ಕೆಲವೊಂದೊಂದು ದುಡ್ಡೇ ಕೊಡಲ್ಲ, ಕೆಲವರು ಸಂಬಳ ಭತ್ಯೆಯನ್ನು ಕೊಡಲ್ಲ. ಯಾಕೆಂದರೆ ನಮ್ಮದು ಲೋ ಬಜೆಟ್ ಸಿನಿಮಾ ಅಂತೆಲ್ಲ ತುಂಬ ಹೇಳ್ಕೊಂಡಿರ್ತಾರೆ. ಲೋ ಬಜೆಟ್ ಸಿನಿಮಾ, ಬಿಗ್ ಬಜೆಟ್ ಸಿನಿಮಾ ಅದೆಲ್ಲ ಕಾಮನ್ನೇ. ಲೋ ಬಜೆಟ್ ಸಿನಿಮಾ ಅಂದರೆ ಸಂಬಳ ಕೊಡದೇ ಇರೋದು, ಬರೀ ಊಟ ರೂಮ್ ಕೊಡ್ತಾರೆ, ಇಲ್ಲ ಊಟ ರೂಮ್ ಕೊಡದೇ ಇರೋದು, ಸಂಬಳ ಕೊಡೋದು, ಈ ರೀತಿ ಎಲ್ಲ ಮಾಡ್ಕೊತಾ ಇರ್ತಾರೆ. ಸಿನಿಮಾ ಶೂಟಿಂಗ್ ಅಂತ ಬಂದಾಗ ನೋಡಿ ಸ್ನೇಹಿತರೆ, ನೋಡಿ ಮೂಲ ಕನ್ನಡ ಆವೃತ್ತಿ ನೋಡಿ ಸೆಪ್ಟೆಂಬರ್ 30ರಂದು ಬಿಡುಗಡೆ ಆಯಿತು. ನೋಡಿ ಹಿಂದಿ ಆವೃತ್ತಿ ಅಕ್ಟೋಬರ್ 14ರಂದು ಬಿಡುಗಡೆ ಆಯಿತು. ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತ ಅಂದ್ಬಿಟ್ಟು ಕೂಡ ಇವರು ಕೂಡ ಬಿಟ್ಟರು. ಆ ಟೈಮಲ್ಲೇ ಬಿಟ್ಟರೆ ನೋಡಿ ಹಿಂದಿಯಲ್ಲೂ ಕೂಡ ಒಳ್ಳೆ ಸಿನಿಮಾ ಅಂತ ಕೂಡ ಗುರುತಿಸ್ಕೊಂತು. ಈ ಸಿನಿಮಾ ನಮ್ಮ ಸಿನಿಮಾ ಒಳ್ಳೆ ಸಿನಿಮಾ ಅಂತ ಕೂಡ ಗುರುತಿಸ್ಕೊಂಡು ತುಂಬ ದೊಡ್ಡ ಮಟ್ಟದಲ್ಲಿ ಹಿಟ್ಟನ್ನು ಕಾಣ್ತೀವಿ ಈ ಸಿನಿಮಾ. ನೋಡಿ 2.05 ಕೋಟಿ ಯಾವತ್ತು ಒಂದೇ ದಿನದಲ್ಲೇ ಅಷ್ಟು ಶುಕ್ರವಾರ, ಶನಿವಾರ, ಭಾನುವಾರ ದಿನ 2 ಕೋಟಿ, ಒಟ್ಟು ಟೋಟಲ್ 26 ಕೋಟಿ ಒಂದು ವಾರದಲ್ಲೇ ಗಳಿಸಿತ್ತಂತೆ. ಒಂದು ವಾರದಲ್ಲೇ 26 ಕೋಟಿಯನ್ನು ಗಳಿಸಿತ್ತು ಕಾಂತಾರ ಮೂವಿ ಅಂತ ಕೂಡ ಹೇಳಲಾಗ್ತಿದೆ ಸ್ನೇಹಿತರೆ. ಮತ್ತು ಇನ್ನೊಂದು ಏನಂತಂದರೆ, ನಮ್ಮ ಈ ಕಾಂತಾರ ಸಿನಿಮಾ ನಮ್ಮ ಕನ್ನಡಕ್ಕೆ ಹೆಮ್ಮೆಯ ಸಿನಿಮಾ ಇದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ನೋಡಿ KGF ದೊಡ್ಡ ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡ್ತು. KGF 1, KGF 2, KGF 3 ಎಲ್ಲ ನಡೀತಾ ಇದೆ ಈಗ. 1 ಆದಮೇಲೆ KGF ಅಂತೂ ತುಂಬ ಬಿಗ್ ಹಿಟ್ಟನ್ನು ಕೊಟ್ಟ ಮೇಲೆ ಕಾಂತಾರ ಅಂತೂ ತುಂಬ ಒಳ್ಳೆ ಬಿಗ್ ಹಿಟ್ಟನ್ನು ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಯಾಕೆಂದರೆ ಒಂಬಾಳೆ ಫಿಲ್ಮ್ಸ್ ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದರು ಸಿನಿಮಾ ಆ ಟೈಮಲ್ಲಿ. ಸುಮ್ಮನೆ ಹೇಳೋದಲ್ಲ ಸಿನಿಮಾ ಬಗ್ಗೆ. ನೋಡಿ ಬಾಕ್ಸ್ ಆಫೀಸ್ ಇಂಡಿಯಾ ಪ್ರಕಾರ ಹೇಳ್ಬೇಕಂತಂದರೆ ಹಿಂದಿ ಚಿತ್ರದಕ್ಕೂ ಕೂಡ ತುಂಬ ಅಲ್ಲೂ ಬಿಡುಗಡೆ ಆದಾಗ ಇದೆಲ್ಲ ಬಿದ್ದೋಗಿದ್ದು ಸಿನಿಮಾಗಳು. ಯಾಕೆಂದರೆ ಕಾಂತಾರ ಮುಂದೆ ಸಿನಿಮಾಗಳೇ ಅವೆಲ್ಲ ಓಡ್ತಿರ್ಲಿಲ್ಲ. ನಮ್ಮ ಕಾಂತಾರ ಸಿನಿಮಾನೇ ತುಂಬ ಜಾಸ್ತಿ ಹೊಡಿತಂತೆ. ಆದರೆ ಅಲ್ಲಿ ಇರುವ ಒಂದು ದೇವರ ರೂಪ ಇದೆಯಲ್ಲ, ಅದರಿಂದ ತುಂಬ ಬಿಗ್ ಹಿಟ್ಟನ್ನು ಕೊಡೋಕ್ಕೆ ಕಾರಣವೇ ಆ ದೇವರ ರೂಪನೇ, ಬೇರೆ ಇನ್ನೇನಿಲ್ಲ. ನೋಡಿ ರಿಷಬ್ ಶೆಟ್ಟಿ ಅವರು ಕೂಡ ಬರ್ಕೊಂಡಿದ್ದಾರೆ, ನಿರ್ದೇಶನ ಅವರೇ. ನಿರ್ದೇಶಕರು ರಿಷಬ್ ಶೆಟ್ಟಿ. ಕಾಂತಾರ ಯಶ್ ಅಭಿನಯದ KGF ಚಾಪ್ಟರ್ 1 ಕೂಡ ಮೀರಿಸಿದೆ. ನೋಡಿ ಕಾಂತಾರ ಇದುವರೆಗೆ ಭಾರತದಲ್ಲಿ 170 ಕೋಟಿ ಮತ್ತು ವಿದೇಶಗಳಲ್ಲೂ ಕೂಡ 18 ಕೋಟಿ ಅಂತೆ. ವಿದೇಶಗಳಲ್ಲಿ 18 ಕೋಟಿಯನ್ನು ದಾಖಲೆ ಮಾಡಿತ್ತಂತೆ ಕಾಂತಾರ. ನೋಡಿ ನೀವು ನಂಬ್ತೀರಾ?
ವಿದೇಶಗಳಲ್ಲಿ 18 ಕೋಟಿಯನ್ನು ಮಾಡುತ್ತೆ ಕಾಂತಾರ ಅಂತಂದರೆ ನೀವು ನಂಬಲೇಬೇಕು ನೋಡಿ. ಮತ್ತು 200 ಕೋಟಿ ರು ಮೈಲಿಗಲ್ಲಿನ ಸಮೀಪದಲ್ಲಿದೆ. 200 ಕೋಟಿಗಿಂತ ಹೆಚ್ಚು ಈ ವರದಿಗಳ ಪ್ರಕಾರ ಹೇಳಬೇಕಾದ್ರೆ 200 ಕೋಟಿಗಿಂತ ಹೆಚ್ಚು ಮಾಡಿದ್ರಂತೆ ಆ ಟೈಮಲ್ಲೇ. ಇದು ಈಗಾಗಲೇ KGF ಚಾಪ್ಟರ್ 1 ಕಲೆಕ್ಷನ್ ವಿಷಯದಲ್ಲಿ ಹೇಳ್ಬೇಕಂತಂದರೆ ಸೋಲಿಸೋದೆಲ್ಲ ಏನಿಲ್ಲ, ಬಟ್ ಆದರೂ ಕೂಡ ಎರಡನೇ ಅತಿ ಹೆಚ್ಚು ಅಂಕ ಗಳಿಸುವ ನಮ್ಮ ಕನ್ನಡ ಚಲನಚಿತ್ರ ಇದು. KGFಗೆ ಹೋಲಿಸ್ಕೊಂಡ್ರೆ ನಮ್ಮ ಕನ್ನಡದಲ್ಲಿ ಎರಡನೇದು ಇದು ಅಷ್ಟೇ, ಬೇರೆ ಏನೇನಿಲ್ಲ ನೋಡಿ. ಕಾಂತಾರ ಚಿತ್ರದ ಒಟ್ಟು ಕಲೆಕ್ಷನ್ ಎಷ್ಟಂದರೆ ರಿಷಬ್ ಶೆಟ್ಟಿ ಅವರ ಕಾಂತಾರ ಚಿತ್ರವು ಇಲ್ಲಿವರೆಗೆ ಭಾರತದಲ್ಲಿ 170 ಕೋಟಿ ರೂಪಾಯಿಗಳನ್ನು ಗಳಿಸಿದೆ. ವಿದೇಶಗಳಲ್ಲಿ 18 ಕೋಟಿ ರು ನೋಡಿ. ನಮ್ಮ ಭಾರತದಲ್ಲಿ ಇಷ್ಟು ಗಳಿಸಿದೆ 18 ಕೋಟಿ. ಮತ್ತು ಅದಲ್ಲದೆ OTT ಸಪ್ರೇಟು ಸಿನಿಮಾ ಥಿಯೇಟ್ರಲ್ಲೇ ಇಷ್ಟು ಗಳಿಸಿದೆ ಅಂದರೆ ನೋಡಿ. ಕಾಂತಾರ ಚಿತ್ರದ ಕಥೆ ಏನು ಹಾಗಾದರೆ ನೋಡಿ, ದಕ್ಷಿಣ ಕನ್ನಡದ ಕಾಲ್ಪನಿಕ ಹಳ್ಳಿಯಲ್ಲಿ ನಡೆಯುವ ಒಂದು ಶೂಟಿಂಗ್ ಇದೆ ಅಷ್ಟೇ. ಹಳ್ಳಿಲೆಲ್ಲ ಒಂದು ಶೂಟಿಂಗ್ ನಡೆದಿದ್ದನ್ನು ತಗೊಂಬಂದು ಒಂದು ಇಷ್ಟನ್ನೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ನೋಡಿ. ಕಾಂತಾರ ಚಿತ್ರದಲ್ಲಿ ಕಂಬಳ ಚಾಂಪಿಯನ್ ಪಾತ್ರದಲ್ಲಿ ಕೂಡ ನಟಿಸಿದ್ರಂತೆ. ಕಂಬಳ ಅನ್ನೋ ಒಂದು ಸೀನ್ ಬರುತ್ತೆ ಆ ಟೈಮಲ್ಲಿ ನೋಡಿ. ಶೆಟ್ಟಿ ಈ ಪಾತ್ರವನ್ನು ರಿಷಬ್ ಶೆಟ್ಟಿ ಅವರು ಕೂಡ ನಿರ್ವಹಿಸ್ತಾರೆ. ಶೆಟ್ಟಿ ಅರಣ್ಯಾಧಿಕಾರಿ ಮುರಳಿ ಕಿಶೋರ್ ಅನ್ನೋದು ಜೊತೆ ಜಗಳವಾಡೋ ಒಂದು ಸೀನ್ ಬರುತ್ತೆ ಅಲ್ಲಿ ನೋಡಿ. ಕಂಬಳವು ನವೆಂಬರ್ನಿಂದ ಮಾರ್ಚ್ವರೆಗೆ ಕರಾವಳಿ ಟೈಮಲ್ಲಿ ಆ ಥರ ಟೈಮಲ್ಲೆಲ್ಲ ಏನು ನಡೆಯುತ್ತೆ, ಕಂಬಳ ಅನ್ನೋ ಒಂದು ಸ್ಪೆಷಲ್ ಒಂದು ಪ್ರೋಗ್ರಾಮ್ ನಡೆಯುತ್ತೆ ಅಲ್ಲಿ. ಒಂದು ಏನೋ ಹಸುಗಳನ್ನ ಓರಿಗಳನ್ನ ಗದ್ದೆಯಲ್ಲಿ ಓಟ ನಡೆಸುವಂಥ ಒಂದು ಎಮ್ಮೆಗಳನ್ನ ಕರ್ನಾಟಕದಲ್ಲಿ ನಡೆಯುವ ವಾರ್ಷಿಕ ಓಟವಾಗಿದ್ದು ಇದು. ಎಮ್ಮೆಗಳಲ್ಲಿ ಜಾಕಿಯೊಬ್ಬರು ಇದರಲ್ಲಿ ನೇಗಿಲಿಗೆ ಕಟ್ಟಿದ ಜೋಡಿ ಮತ್ತು ಎಮ್ಮೆಗಳನ್ನು ಸಮಾನಾಂತರವಾಗಿ ಕೆಸರಿನ ಅಡಿಗಳ ಮೂಲಕ ಓಡಿಸೋದು. ಇದೊಂದು ಏನೋ ಅವರ ಒಂದು ಸಂಸ್ಕೃತಿ ಇದು, ಈ ಟೈಮಲ್ಲಿ ಮಾಡುವಂಥ ಇದು ಸಂಸ್ಕೃತಿ ಕರಾವಳಿ ಪ್ರದೇಶಗಳೇ. ಆದರೂ ಒಂದು ಕಾಂತಾರ ಒಂದು ಶೂಟಿಂಗ್ ಮಾಡಿ ಮತ್ತು ಕಾಂತಾರ ಒಂದು ವಿಶ್ವದಾದ್ಯಂತ ಎಷ್ಟು ಬಿಗ್ ಹಿಟ್ಟನ್ನು ಕೊಡೋಕ್ಕೆ ಒಂದು ಕಾರಣ ಆಯಿತು ಅಂತಂದರೆ ಈ ಟೈಮಲ್ಲಿ ನೀವು ಕೂಡ ಶಾಕ್ ಆಗಲೇಬೇಕು ಇದನ್ನು ಕೇಳೋದಕ್ಕೆ. ಯಾಕೆಂತಂದರೆ ನಮ್ಮ KGF ಬಿಟ್ಟರೆ ಕಾಂತಾರನೇ ಹಿಟ್ಟಾಗುವಂಥದ್ದು ಅನ್ನೋದು ಕೂಡ ನಿಮ್ಗೆ ಎಲ್ರಿಗೂ ಗೊತ್ತೇ ಇದೆ ಮೊದಲೇ ನೋಡಿ. 380 ಕೋಟಿಗೂ ಅಧಿಕ ಲೆಕ್ಕ ಹೇಳ್ಬೇಕಂದ್ರೆ 380 ಕೋಟಿಗೂ ಅಧಿಕವಾಗಿ ಬಾಕ್ಸ್ ಆಫೀಸನ್ನು ಇದನ್ನು ಕಲೆಕ್ಟ್ ಮಾಡಿತ್ತು. ಬಾಕ್ಸ್ ಆಫೀಸ್ ಫುಲ್ಲು ಗುಡಿಸೇ ಮಾಡಿಬಿಟ್ಟಿತ್ತಂತೆ ಇದು ಈ ಟೈಮಲ್ಲಿ ನೋಡಿ. ಈಗ ಇತ್ತೀಚಿನ ಮಾಹಿತಿ ಪ್ರಕಾರ ಹೇಳ್ಬೇಕಂತಂದರೆ ಕಾಂತಾರ 6 ವಾರಾಂತ್ಯದಲ್ಲಿ ಕೂಡ ಕಾಂತಾರ ಕೊನೆಗೆ ಸಿನಿಮಾ ಕ್ಲೋಸ್ ಮಾಡಬೇಕು ಆ ಟೈಮಲ್ಲಿ ಅಂತಲೂ ಕೂಡ ಹೆಚ್ಚು ಕಮ್ಮಿ ತುಂಬ ಬೆಳವಣಿಗೆ ಕಾಣಿತ್ತಂತೆ ಆ ಟೈಮಲ್ಲೇ. 38 ದಿನ ಆದರೂ ಕೂಡ ಇನ್ನೂ 50 ಡೇಸ್ ಆದರೂ ಕೂಡ ಇನ್ನೂ ರನ್ನಿಂಗ್ ಆಗ್ತಾಯಿತ್ತು ಈ ಚಿತ್ರ. ಭಾರತದಲ್ಲಿ ಎಲ್ಲ ಭಾಷೆಗಳು ಕೂಡ ಬಿಡುಗಡೆ ಆಗಿತ್ತು. 268.10 ಕೋಟಿ ಅಥವಾ 316 ಕೋಟಿವರೆಗೆ ಟೋಟಲ್ ಗಳಿಸಿದೆ ಅಂತ ಕೂಡ ಹೇಳಲಾಗ್ತಾಯಿದೆ ನೋಡಿ. 316 ಕೋಟಿ ಒಳಗೂ ಗಳಿಸಿತ್ತು. ಆಮೇಲೆ ಹೋಗ್ತಾ ನೀನು OTT ಎಲ್ಲ ತೊಗೊಂಡ್ರೆ 380-400 ಕೋಟಿ ಗಂಟಲು ಹೋಗುತ್ತೆ ನೋಡಿ. ಅಂತಾರಾಷ್ಟ್ರೀಯ ಸರ್ಕ್ಯೂಟ್ನಲ್ಲಿ ಕೂಡ ಇದು ಇಲ್ಲಿವರೆಗೆ 27.50 ಕೋಟಿ ಕೂಡ ಒಟ್ಟು ಗಳಿಸಿದೆ ಅಂತೆ. ಅಂದರೆ ಅಂತಾರಾಷ್ಟ್ರೀಯ ವಿದೇಶಗಳಲ್ಲೂ ಕೂಡ ತೊಗೊಂಡ್ರೆ ಒಟ್ಟಾರೆಯಾಗಿ ವಿಶ್ವದಾದ್ಯಂತ 450 ಕೋಟಿಗೂ ಹೆಚ್ಚು ಗಳಿಸಿದೆ. ಅದಲ್ಲದೆ ಇನ್ನು ನಾವು OTT ಅಂತ ತೊಗೊಂಡಿಲ್ಲ, ಕೆಲವರು ಸಿನಿಮಾನ TV-ಗೆ ಮಾರ್ಕೋತಾರೆ. ಉದಯ TV, ಜಿ ಕನ್ನಡ ನೀವು ಕೇಳಿರ್ಬೋದು, ಅದನ್ನು ಕೂಡ ನೀವು ಕೇಳದೇ ಇರ್ಬೋದು. ಅದನ್ನು ಕೂಡ ಮಾರಿರೋದನ್ನ ಲೆಕ್ಕ ಹಾಕೊಂಡ್ರೆ 410 ಕೋಟಿ ಗಳಿಸಿದೆ ಅನ್ನೋದು ಕೂಡ ಹೇಳ್ಬೋದು ನೋಡಿ. ಕಾಂತಾರ ಅನ್ನೋ ಮೂವಿ ಇಷ್ಟು ಕೋಟಿ ಗಳಿಸೋದಕ್ಕೆ 400 ಕೋಟಿಗೂ ಅಧಿಕ ಗಳಿಸುವ ಬಲವಾದ ಅವಕಾಶನೂ ಕೂಡ ಹೊಂದಿದಾಗೆ ಇನ್ನು ಎಷ್ಟು ಸಮಯ ಬೇಕಾಗುತ್ತೆ ಅಂತ ಕೂಡ ನೋಡೋಣ ಅಂತ ಕೂಡ ಇನ್ನೂ ಕಾಯ್ತಿದ್ರಂತೆ ನೋಡಿ. ಇನ್ನು ಎಷ್ಟು ಕೋಟಿ ಹೋಗ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿ ಸಿನಿಮಾ ಅಂತ ಬಂದಾಗ ಎಷ್ಟು ಕೋಟಿಗೆ ಹೋಗುತ್ತೆ ಅಂತ ಕೂಡ ಇನ್ನೂ ಕಾಯ್ತಿದ್ರಂತೆ ನೋಡಿ. ಹಿಂದಿಯ ಆವೃತ್ತಿಯೊಂದರಲ್ಲೇ ಕಾಂತಾರ 50 ಕೋಟಿಗೂ ಹೆಚ್ಚು ಗಳಿಸಿದ್ದು 100 ಕೋಟಿ ಕ್ಲಬ್ ಪ್ರವೇಶ ಪಡೆಯುವ ನಿರೀಕ್ಷೆಯಲ್ಲಿದೆ ಅಂತ ಕೂಡ ಆ ಟೈಮಲ್ಲೇ ಹೇಳಿದ್ರಂತೆ. ನಮ್ಮ ಸಿನಿಮಾ ಇಲ್ಲೇ ಇಷ್ಟೇ ಅಲ್ಲ, ಇನ್ನೂ 500 ಕೋಟಿವರೆಗೂ ಹೋಗುತ್ತೆ ಅಂತ ಕೂಡ ಆ ಟೈಮಲ್ಲಿ ಹೇಳ್ಕೊತಿದ್ರಂತೆ. ಆದರೂ ಕೂಡ ಅವ್ರು ಹೇಳ್ಕೊಡಿರೋದೇನು ತಪ್ಪೇನಿಲ್ಲ, ಹೋಗುತ್ತೆ ಸಿನಿಮಾ ಅಂತ ಬಂದಾಗ. ಈಗ ನೋಡಿ, ಅವರು ಕಾಂತಾರ ಚಲನಚಿತ್ರ ನಿರ್ಮಾಪಕರು ಕೂಡ ಅಷ್ಟೇ ಕಷ್ಟಪಟ್ಟಿದ್ದಾರೆ ನೋಡಿ. ಅಷ್ಟು ಕೋಟಿ ಇನ್ವೆಸ್ಟ್ ಮಾಡ್ತಾರೆ ಅಂತಂದರೆ ಈಗ ನೋಡಿ 500 ಕೋಟಿ 400 ಕೋಟಿ 450 ಕೋಟಿ ಹಾಕ್ಬೇಕಂದ್ರೆ ಅವರು ಕೂಡ ಒಂದು 150 ಕೋಟಿನಾದರೂ ಹಾಕಿರ್ತಾರೆ. 150 ಕೋಟಿ 100 ಕೋಟಿ ಕೆಲವರು ಇಷ್ಟೆಲ್ಲ ಕೋಟಿ ಸಿನಿಮಾನ ಬಿಡುಗಡೆ ಮಾಡಬೇಕು ಅಂತಂದರೆ ಕೂಡ ಅವರು ಕೂಡ ಅಷ್ಟು ಶ್ರಮ ಇರುತ್ತೆ ಸ್ನೇಹಿತರೆ, ಸುಮ್ಮನೆ ಅಲ್ಲ. ಶ್ರಮ ಅಂತ ಬಂದಾಗ ಈಗ ಬಾಕ್ಸ್ ಆಫೀಸ್ ತಜ್ಞರಿಗೆ ಇತ್ತೀಚಿನ ಕೇಸ್ ಸ್ಟಡಿ ಆಗಿರೋ ಪ್ರಕಾರ ಹೇಳ್ಬೇಕಂತಂದರೆ ರಿಷಬ್ ಶೆಟ್ಟಿ ನಿರ್ದೇಶನದ ಈ ಚಿತ್ರವು ಚಿತ್ರಮಂದಿರಗಳಲ್ಲಿ 1 ತಿಂಗಳು ಪೂರೈಸಿದ ನಂತರವೂ ಅದ್ಭುತ ವ್ಯವಹಾರ ನಡೆಸುತ್ತೆ ಅಂತ ಕೂಡ ಹೇಳಲಾಗ್ತಿದೆ ನೋಡಿ. ವಿಶ್ವದಾದ್ಯಂತ ಕಲೆಕ್ಷನ್ ಅಪ್ಡೇಟ್ ಪ್ರಕಾರ ಈ ಚಿತ್ರ 400 ಕೋಟಿ ಗುರಿಯನ್ನು ಕೂಡ ಹೊಂದಿತ್ತಂತೆ. ಇನ್ನಷ್ಟು ತಿಳ್ಕೊಳ್ಬೇಕಂತಂದರೆ ಏನಂತಂದರೆ ಈ ಚಿತ್ರ ನಮ್ಮ ಕನ್ನಡ ಇತಿಹಾಸದಲ್ಲೇ 2ನೇ ಅತಿ ದೊಡ್ಡ ಚಲನಚಿತ್ರ ನೋಡಿ. ಹಿಂದೆ ಎಲ್ಲ ನಮ್ಮ ಹಳಗರು ಅಂದರೆ ಅನಂತ್ ನಾಗು, ನಾನಿನ್ನ ಬಿಡಲಾರೆ ಅನ್ನೋದು ತುಂಬ ಸಿನಿಮಾಗಳೆಲ್ಲ ನೋಡಿರ್ಬೋದು. ಅದಕ್ಕೆಲ್ಲದಕ್ಕೂ ಹೋಲಿಸಿದ್ರೆ ಈ ಟೈಮಲ್ಲಿ ಎಲ್ಲ ಕಾಸ್ಟ್ಲಿ ರೇಟ್ ಅನ್ನೋದು ಕೂಡ ನಿಮಗೂ ಎಲ್ಲ ಗೊತ್ತೇ ಇದೆ. ಈ ಟೈಮಲ್ಲಿ ಕಾಂತಾರ ಅನ್ನೋ ಸಿನಿಮಾ ತುಂಬ ಒಂದು ಇತಿಹಾಸವನ್ನೇ ಕ್ರಿಯೇಟ್ ಮಾಡಿರುವಂಥ ಒಂದು ಸಿನಿಮಾ ಅಂತ ಕೂಡ
ಚಿತ್ರವು ಹಲವಾರು ದೊಡ್ಡ ಚಿತ್ರಗಳಿಂದ ತುಂಬ ಸ್ಪರ್ಧೆ ಕೂಡ ಎದುರಿಸಬೇಕಾಗಿತ್ತು ಮತ್ತು ಆದರೆ ಅದನ್ನು ಕೂಡ ಭಾಷಣದಿಂದ ಕೂಡ ತಡೆದುಕೊಳ್ಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ. ಅಕ್ಷಯ್ ಕುಮಾರ್ ಅವರು ರಾಮ್ ಸೇತು ಅವ್ರದ್ದೆಲ್ಲ ಹಿಂದಿ ಚಿತ್ರಗಳೆಲ್ಲ ಮೂಲೆ ಗುಂಪಾಗಿಬಿಟ್ಟಿವೆ ಇವ್ರ ಮುಂದೆ. ಕಾಂತಾರ ಸಿನಿಮಾ ಮುಂದೆ ಹಿಂದಿ ಚಿತ್ರಗಳೆಲ್ಲ ತುಂಬ ನಿಂತು ಹೋಗಿಬಿಟ್ಟಿದೆ ಅಂತ ಕೂಡ ಆ ಟೈಮಲ್ಲೇ ತುಂಬ ಹೆಸರನ್ನು ಮಾಡಿತ್ತು. ಸದ್ಯಕ್ಕೆ ಕೊನೆಗೆ ನಿಮಗೆ ತಿಳಿಸಿರೋ ಪ್ರಕಾರ 400 ಕೋಟಿಗೂ ಅಧಿಕ ಗಳಿಸಿತ್ತು ಈ ಸಿನಿಮಾ. ಟೋಟಲ್ ಹೇಳ್ಬೇಕಂತಂದರೆ ಈ ಸಿನಿಮಾ ಎಷ್ಟು ಕೋಟಿ ಗಳಿಸಿರಬೇಕು ಅಂತ ಕೂಡ ನೀವು ಕೂಡ ನೋಡಿರ್ತೀರ, ಕೆಲವರು ಕೇಳಿರ್ತೀರ, ಕೆಲವು ಕೇಳದೇ ಇರ್ತೀರ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಬೇಕಾಗಿ ಮತ್ತು 400 ಕೋಟಿಗೂ ಕೂಡ ಅಧಿಕ ಗಳಿಸಿತ್ತು ಈ ಸಿನಿಮಾ ಎಲ್ಲ ಟೋಟಲ್ ತಗೊಂಡ್ರೆ ಅಂತ ಕೂಡ ಹೇಳ್ಬೋದು.